ರಾಜ್ಯದ ಹಲವೆಡೆ ಮಳೆಯ ಆರ್ಭಟ ಜೋರಾಗಿದೆ. ಮಂಗಳೂರು, ಉತ್ತರ ಕರ್ನಾಟಕದಲ್ಲಿಯೇ ಭಾರೀ ಮಳೆ ಆಗ್ತಿದೆ. ಮಂಗಳೂರು ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ. ಧಾರಾಕಾರ ಸುರಿದ ಮಳೆಗೆ ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದೆ. ಮಂಗಳೂರಿನಲ್ಲಿ ಕಳೆದ 3 ಗಂಟೆಗಳ ಕಾಲ ಸುರಿದ ಮಳೆಗೆ ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಮುಳುಗಿ ಹೋಗಿದೆ. ನಗರದ ಕಾರ್ ಸ್ಟ್ರೀಟ್ ಜೊತೆಗೆ ಕೋಡಿಯಾಲ್ ಬೈಲ್, ಭಗವತಿ ನಗರ, ಕೊಟ್ಟಾರ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು, ತುಂಬಿ ಹರಿಯುತ್ತಿರೋ ಹಳ್ಳದ ಮಧ್ಯೆ ಕೆಎಸ್ಆರ್ಟಿಸಿ ಬಸ್ ದಾಟಿಸಲು ಚಾಲಕ ಯತ್ನಿಸಿದ್ದಾನೆ. ಈ ವೇಳೆ ಬಸ್ ಹಳ್ಳದ ಮಧ್ಯೆ ಕೆಟ್ಟು ನಿಂತು ಕೆಲಕಾಲ ಬಸ್ನಲ್ಲಿದ್ದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಲೆನಾಡಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಗುಡ್ಡ ಒಂದು ರಸ್ತೆಗೆ ಜರುಗಿದೆ. ದತ್ತಪೀಠ ಮಾರ್ಗದ ಕವಿಕಲ್ ಗಂಡಿ ಬಳಿ ಘಟನೆ ನಡೆದಿದ್ದು, ಗುಡ್ಡದ ಜೊತೆಗೆ ಕಲ್ಲು ಕೂಡ ರಸ್ತೆಗೆ ಜರುಗಿದೆ.